ಬಾ ಪಪ್ಪು, ನಾವೀಗ ತೋಟಕ್ಕೆ ಹೋಗೋಣ. ಇಷ್ಟು ಹೊತ್ತಿಗೆ ಮಲಗ್ತಾ ಇದೆಯಾ? ಹೌದು, ಊಟ ಆದ್ಮೇಲೆ ಸ್ವಲ್ಪ ಹೊತ್ತು ಮಲಗೋದು ಚೆನ್ನಾಗಿರುತ್ತೆ. ಬಾ ಪಪ್ಪು. ನಂಗೀಗಾಗಲೇ ನಿದ್ದೆ ಬಂದ್ಬಿಟ್ಟಿದೆ. ಹಾಯ್ ಗೆಳೆಯರೇ, ನಾವೆಲ್ಲ ಈಗ ತೋಟಕ್ಕೆ ಹೋಗ್ತಾ ಇದೀವಾ? ಹಾ ಹೌದು, ಆದ್ರೆ ಈಗೀಗ ಪಪ್ಪು ತುಂಬಾ ಸೋಂಬೇರಿಯಾಗೋಗಿದ್ದಾನೆ. ತಿಮ್ಮಂತರ ಸೋಂಬೇರಿ. ತಿಮ್ಮ? ಹಾ, ಇದನ್ ಕೇಳಿ. ಆದ್ರೆ ಕೇಳಾದ್ಮೇಲೆ ಮತ್ತೆ ನನ್ ಜೊತೆ ಬರ್ಬೇಕು, ಆಯ್ತಾ? ಹೋಗುತ್ತಿಮ್ಮ, ಬಂದಿತಮ್ಮ. ಹಸು ಮೇಯಿಸೋತಿಮ್ಮ, ಹಸು ಹಾದಿತಮ್ಮ. ಒಲೆ ಉರಿಸೋ ತಿಮ್ಮ, ಉರಿ ಸುಟ್ಟಿತಮ್ಮ. ಪಾಠ ಬರೆಯೋ ತಿಮ್ಮ, ಬಳಪ ಇಲ್ಲ ಅಮ್ಮ. ಹೂವು ಬಿಡಿಸೋ ತಿಮ್ಮ, ಹಾವು ಬಂದಿತಮ್ಮ. ಕಾವಲಿ ತಾರೋ ತಿಮ್ಮ, ಕಾಲು ನೋವು ಅಮ್ಮ. ನೀರು ಸೇದೋ ತಿಮ್ಮ, ಕೈ ನೋವು ಅಮ್ಮ. ಊಟಕ್ಕೆ ಬಾರೋ ತಿಮ್ಮ ಓಡಿ ಬಂದೇನಮ್ಮ. ತೋಟಕ್ಕೆ ಹೋಗೋ ತಿಮ್ಮ, ತೋಳ ಬಂದಿತಮ್ಮ. ಹಸು ಮೇಯಿಸೋ ತಿಮ್ಮ, ಹಸು ಹಾದಿತಮ್ಮ. ಒಲೆ ಉರಿಸೋ ತಿಮ್ಮ, ಉರಿ ಸುಟ್ಟಿತಮ್ಮ. ಪಾಠ ಬರೆಯೋ ತಿಮ್ಮ, ಬಳಪ ಇಲ್ಲ ಅಮ್ಮ. ಹೂವು ಬಿಡಿಸೋ ತಿಮ್ಮ, ಹಾವು ಬಂದಿತಮ್ಮ. ಕಾವಲಿ ತಾರೋ ತಿಮ್ಮ, ಕಾಲು ನೋವು ಅಮ್ಮ. ನೀರು ಸೇದೋ ತಿಮ್ಮ, ಕೈ ನೋವು ಅಮ್ಮ. ಊಟಕ್ಕೆ ಬಾರೋ ತಿಮ್ಮ, ಓಡಿ ಬಂದೇನಮ್ಮ. ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮೆಲ್ಲರ ಯಶು ಕ್ರಿಯೇಷನ್ 17. ನಾನು ಈಗ ಪ್ರಿವ್ಯೂಲಿ ನೋಡೋದ್ರಲ್ಲ ಬೀಟ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್, ನಾನು ಲಿಂಕು ಡಿಸ್ಕ್ರಿಪ್ಷನ್ ಹಾಕಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ. ಗೆಳೆಯರೇ, ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋ ನೋಡ್ತಾರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಸೆಟ್ ಮಾಡ್ಕೊಳ್ಳಿ. ಹೇಗಪ್ಪ ಅಂದರೆ ನಾನು ಯಾವಾಗಲೂ ಹೊಸ ವಿಡಿಯೋ ಅಪ್ಲೋಡ್ ಮಾಡಿರೋ ಕೂಡ ನಿಮಗೆ ನೋಟಿಫಿಕೇಷನ್ಗೆ ತೋರಿಸುತ್ತೆ. ಅದಕ್ಕೋಸ್ಕರ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಸೆಟ್ ಮಾಡ್ಕೊಳ್ಳಿ. ಧನ್ಯವಾದಗಳು.